ನಮಸ್ಕಾರ ಸ್ನೇಹಿತರೆ, ಯುನಿಕ್ ಟೆಕ್ನಿಕಲ್ ಸರ್ವಿಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ವಲ್ಪ ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ಹಿಂದಿನ ವಿಡಿಯೋದಲ್ಲಿ ನಾವು ಹೇಗೆ ಡ್ಯುಯಲ್ ಸ್ಟಾರ್ಟರ್ ಯೂಸ್ ಮಾಡಲಿಕ್ಕೆ ಕಾಂಟ್ಯಾಕ್ಟರ್ನ ಯೂಸ್ ಮಾಡಿದ್ದೇವೆ, ಕಾಂಟ್ಯಾಕ್ಟರಲ್ಲಿ ಯಾವುದ್ಯಾವುದು ಕಾಂಪೊನೆಂಟ್ಸ್ ಇದೆ ಮತ್ತು ಯಾವ ಯಾವ ಪಾಯಿಂಟ್ಸ್ಗಳಿದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಸೊ ಅದೇ ಥರದಲ್ಲಿ ಇದು ಕಾಂಟ್ಯಾಕ್ಟ್ರಲ್ಲಿ ಹೇಗೆ A1 A2 ಅಂತ ಒಂದು ಪಾಯಿಂಟ್ಸ್ ಇರುತ್ತೆ, ಮತ್ತು ಹೇಗೆ ಪವರ್ ಔಟ್ ಆಗಲಿಕ್ಕೆ ಒಂದು ಕಂಟ್ರೋಲ್ ವೈರಿಂಗ್ ಮತ್ತು ಪವರ್ ವೈರಿಂಗ್ ಹೇಗೆ ನಾವು ಮಾಡ್ತೇವೆ. ಸೊ ಅದೇ ಥರ ಇದು ಹೈ ಆಂಪಿಯರ್ ತಗೊಳ್ಳುವಂಥ ಕಾಂಟ್ಯಾಕ್ಟರ್, ಜಾಸ್ತಿ ಲೋಡ್ ಎಲ್ಲಿರುತ್ತೆ ಮೋಟ್ರಿಗಾಗಿರೋ ಪಂಪಿಗಾಗಿರೋ ನಾವು ಈ ಥರ ಕಾಂಟ್ಯಾಕ್ಟರ್ನಲ್ಲಿ ಯೂಸ್ ಮಾಡ್ತೇವೆ. ನೀವು ಇದ್ರ ಪಕ್ಕದಲ್ಲಿ ನೋಡ್ಬೋದು, ಎರಡು ಚಿಕ್ಕ ಚಿಕ್ಕ ರಿಲೇ ಥರ ಇದೆ. ರಿಲೇ ಥರ ನಾರ್ಮಲಿ ನಾವು ನಾವು ಯೂಸ್ ಮಾಡುವಾಗ ರಿಲೇ ಅಂತ ಯೂಸ್ ಮಾಡ್ತೇವೆ. ಸೊ ನಾರ್ಮಲಿ ನೋಡ್ಲಿಕ್ಕೆ ಹೋದರೆ ಇದು ಸಹ ಒಂದು ಕಾಂಟ್ಯಾಕ್ಟರ್ ಥರನೇ. ಕಂಟ್ರೋಲ್ ವೈರಿಂಗಲ್ಲಿ ಕಾಂಟ್ಯಾಕ್ಟರ್ ಹೇಗೆ ಯೂಸ್ ಮಾಡ್ತೇವೆ, ಕಂಟ್ರೋಲಿಂಗ್ ಮಾಡಲಿಕ್ಕೆ ಈ ಥರ ಚಿಕ್ಕ ಚಿಕ್ಕ ಕಾಂಟ್ಯಾಕ್ಟರ್ನ ಯೂಸ್ ಮಾಡ್ತೇವೆ. ಇದು ದೊಡ್ಡ ದೊಡ್ಡ ಹೈ ಆಂಪಿಯರಿಗೆ ತಗೊಳ್ಳುವಾಗ ಕಾಂಟ್ಯಾಕ್ಟರ್. ಕಂಟ್ರೋಲ್ ವೈರಿಂಗ್ ಅಂತ ಹೇಳಿದರೆ ನೀವು ತುಂಬ ದೊಡ್ಡ ಸರ್ಕ್ಯೂಟ್ ಇದೆ, ಅದರಲ್ಲಿ ಚಿಕ್ಕ ಚಿಕ್ಕ ಸೇಫ್ಟಿ ಸ್ವಿಚಸ್ ಇದೆ, ಕಂಟ್ರೋಲ್ಸ್ ಇದೆ, ಲೈಟ್ಸ್ ಇದೆ, ಇಂಡಿಕೇಟರ್ಸ್ ಇದೆ. ಆ ಥರ ಜಾಗದಲ್ಲಿ ನಮಗೆ ಈ ಥರ ಚಿಕ್ಕ ರಿಲೇಯನ್ನು ಯೂಸ್ ಮಾಡಲಿಕ್ಕಾಗತ್ತೆ. ಸೊ ದೊಡ್ಡ ಕಾಂಟ್ಯಾಕ್ಟ್ರಿಗೂ ನಾವು ನಾರ್ಮಲಾಗಿ ಹೇಳೋ ಚಿಕ್ಕ ಕಾಂಟ್ಯಾಕ್ಟ್ರಿಗೂ ಹಾಗೆ ಹೇಳ್ಕೊಳ್ಳೋಣ ನಮ್ಗೆ ಅರ್ಥ ಆಗಲಿಕ್ಕೋಸ್ಕರ. ಈ ಥರ ಕಂಟ್ರೋಲ್ ವೈರಿಂಗೆಲ್ಲ ಈ ಥರ ರಿಲೇಸ್ ಆಗಿ ನೋಡಿದಾಗ ಕೆಲವರಿಗೆ ಭಯ ಆಗುತ್ತೆ, ಇದೇನು ಇಷ್ಟು ದೊಡ್ಡ ಕನೆಕ್ಷನ್ ಇದೆ, ಇಷ್ಟು ವೈರ್ ಕನೆಕ್ಷನ್ ಇದೆ, ಹೇಗೆ ಮಾಡೋದು ಅಂತ ಕೆಲವರಿಗೆ ಅರ್ಥ ಆಗಲ್ಲ. ಸೊ ಆವಾಗ ಸಿಂಪಲ್ ಆಗಿ ತಿಳ್ಕೊಳ್ಬೇಕು, ಈ ದೊಡ್ಡ ಕಾಂಟ್ಯಾಕ್ಟ್ರ್ ಚಿಕ್ಕ ಕಾಂಟ್ಯಾಕ್ಟ್ ಏನು ಡಿಫ್ರೆನ್ಸ್ ಇಲ್ಲ. ಇದು ದೊಡ್ಡ ಹೈ ಆಂಪಿಯರಿಗೆ ಯೂಸ್ ಮಾಡ್ತೇವೆ, ಇದು ನಾರ್ಮಲ್ ಕಂಟ್ರೋಲ್ ವೈರಿಂಗ್ ಯೂಸ್ ಮಾಡುವಂಥ ಕಾಂಟ್ಯಾಕ್ಟರ್. ಸೊ ಕೆಲಸ ಹೇಗೆ ಮಾಡುತ್ತೆ, ಸೊ ನಾರ್ಮಲಿ ಇದು 24 ವೋಲ್ಟಿಗೆ ಬರುತ್ತೆ, 220 ಬರುತ್ತೆ. ಸೊ ಇಲ್ಲಿ A1 A2 ಅಲ್ಲಿ ನಾವು 220 ಹೇಗೆ ಕೊಡ್ತೇವೆ, ಅದೇ ಥರ A1 A2ಗೆ 24 ವೋಲ್ಟೇಜ್ ಕಾಯಿಲು ಸಹ ಬರುತ್ತೆ. ಇದರಲ್ಲಿ ಸಹ 24 ವೋಲ್ಟಿಗಳಲ್ಲೂ ಸಹ ಬರುತ್ತೆ, 220 ಸಹ ಬರುತ್ತೆ. ಸೊ ಕನೆಕ್ಷನ್ ಹೇಗೆ, ಇದರಲ್ಲಿ A1 A2 ಹೇಗಿದೆ, ನಾವಿಲ್ಲಿ ಫೇಸ್ ನ್ಯೂಟ್ರಲ್ ಕೊಡ್ತೇವೆ. ಸೊ ಇದರಲ್ಲಿ ಹೇಗೆ ಕನೆಕ್ಷನ್ ಕೊಡೋದಂತ, ಸೊ ನಾರ್ಮಲ್ ಆಗಿ ಇದು ಟ್ರಾನ್ಸ್ಪರೆಂಟ್ ಒಳಗಡೆ ಏನೆಲ್ಲ ಇದೆ ನಾವು ಹೊರಗಿಂದ ಸಹ ನೋಡ್ಲಿಕ್ಕೆ ಆಗುತ್ತೆ ಪಾಯಿಂಟ್ಸ್ಗಳೆಲ್ಲ. ಇದರಲ್ಲಿ ಹೇಗೆ A1 A2ನ ಐಡೆಂಟಿಫೈ ಮಾಡೋದು ಅಂತ ಹೇಳಿದರೆ, ಈ ಥರ ಹೋಲ್ಡ್ರ್ ಬರುತ್ತೆ. ನೀವು ಈ ಥರ ಎಳೆದ್ರೆ ಇದು ಸಪ್ರೇಟ್ ಆಗುತ್ತೆ. ಇದು ಲಾಕ್ ಏನಿರಲ್ಲ, ಪಿನ್ ಥರನೇ ಇರುತ್ತೆ. ಪಿನ್ ಥರ ಇರುವಾಗ ನಾವು ಈ ಥರ ಹೊರಗೆ ಪುಲ್ ಮಾಡಿದರೆ ಈ ಥರ ಹೊರಗೆ ಬರುತ್ತೆ, ಸಪ್ರೇಟ್ ಆಗುತ್ತೆ. ಕೆಲವೊಂದರಲ್ಲಿ ಲಾಕ್ ಇರುತ್ತೆ, ಕೆಲವೊಂದರಲ್ಲಿ ಇದೇ ಥರ ಪುಲ್ ಮಾಡಿದರೆ ಹೊರಗೆ ಬರುತ್ತೆ. ಸೊ ಇದರ ಪಿನ್ ನೋಡಿರ್ಬೋದು ನೀವು. ಈ ಥರ ಪಿನ್ ನೋಡಿದಾಗ ಎಷ್ಟು ಪಿನ್ ಕಾಣಿಸ್ತದೆ, ಇಲ್ಲಿ 1 2 3 4 8 12 ಪಿನ್ಗಳು ಕಾಣಿಸ್ತದೆ, ಚಿಕ್ಕ ಚಿಕ್ಕ ಪಿನ್. ಮತ್ತು ಇಲ್ಲಿ 1 2 ಬೇರೆ ಪಿನ್ ಕಾಣಿಸ್ತದೆ, ಸಪರೇಟಾಗಿ 2 ಪಿನ್ ಕಾಣಿಸ್ತಾ ಇದೆ. 12 + 2 ಟೋಟಲ್ 14 ಪಾಯಿಂಟ್ಸ್ ಇದೆ. 14 ಪಾಯಿಂಟ್, ಇಷ್ಟು ಚಿಕ್ಕ ರಿಲೇಲಿ 14 ಪಾಯಿಂಟ್, ಇದು ಯಾವುದು ಎಲ್ಲೆಲ್ಲಿ ಕನೆಕ್ಷನ್ ಹೋಗುತ್ತೆ, ಏನು ಕನೆಕ್ಷನ್ ಮಾಡೋದು ಅಂತ ಕೆಲವರಿಗೆ ಕನ್ಫ್ಯೂಸ್ ಇರುತ್ತೆ. ಸೊ ಇದರ ಹೋಲ್ಡ್ರಲ್ಲಿ ಹೋಲ್ಡ್ರಲ್ಲಿ ಇಷ್ಟೆಲ್ಲ ವಯರ್ ಇದೆ, ಇಲ್ಲಿ ಸಹ ಇಷ್ಟು ಕನೆಕ್ಷನ್ ಇದೆ, ಇಲ್ಲಿರುವ ಕನೆಕ್ಷನ್ ಇದರಲ್ಲಿ ಎಲ್ಲಿ ಕನೆಕ್ಟ್ ಆಗುತ್ತೆ, ಯಾಕೆ ಇದು ಯೂಸ್ ಮಾಡ್ತಾ ಇದ್ದಂಗೆ ಕನ್ಫ್ಯೂಸ್ ಆಗೋದು ಏನೂ ಅವಶ್ಯಕತೆ ಇಲ್ಲ. ತುಂಬ ಸಿಂಪಲ್ ಆಗಿದೆ, ಏನೂ ಇಲ್ಲ. ಸೊ ಇದರಲ್ಲಿ ನೀವು ಸಪ್ರೇಟಾಗಿ 2 ಪಾಯಿಂಟ್ ನೋಡ್ತಿರ್ಬೋದು, ಇದು ನೋಡ್ತಾ ಇರ್ಬೋದು. ಇದು ಈ ಪಾಯಿಂಟಿನ ಸಪ್ರೇಟ್ ಆಗಿದೆ. ಸಪ್ರೇಟ್ ಆಗಿರೋ ಪಾಯಿಂಟ್ ಏನಾಗಿರುತ್ತೆ, ಇದರ ಕಾಯಿಲ್ ವೋಲ್ಟೇಜ್, ನಮಗೆ ಇದರಲ್ಲಿರೋ ಕಾಯಿಲಿಗೆ ವೋಲ್ಟೇಜ್ ಕೊಡುವಂಥದ್ದು. ಸೊ ಕಾಯಿಲ್ ವೋಲ್ಟೇಜ್ ಇದರಲ್ಲಿ ಹೇಗೆ A1 A2 ಆಗಿದೆ, ಇಲ್ಲೂ ಸಹ ಇದರದ್ದು A1 A2 ಇದೆ. A1 A2 ಅಂತ ಕರೆಯಲ್ಲ, ಬಟ್ ಇದರಲ್ಲಿ ಇರುವ ಪಾಯಿಂಟ್ ಇದೆ. ಯಾಕಂದ್ರೆ ಇದರೊಳಗೆ ನೋಡುವ, ಇದು ಕಾಯಿಲ್ ಇದೆ, ಒಂದು ಪಿಂಕ್ ಕಲರ್ಲಿ ಕಾಣಿಸ್ತಾ ಇದೆ ಇದರೊಳಗಡೆ. ಸೊ ಅದು ಇದರ ಕಾಯಿಲ್ ಆಗಿದೆ. ಸೊ ಇದರೊಳಗೆ ಹೇಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿ ಇದರೊಳಗೂ ಸಹ ಹಾಗೇನೆ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಇದು A1 A2 ಅಂತ ತಿಳ್ಕೊಂಡು 2 ಪಾಯಿಂಟ್ ಏನಂತ ಗೊತ್ತಾಯ್ತು, ಈ ಕಾಯಿಲಿಗೆ ಕೊಡುವಂಥ ವೋಲ್ಟೇಜ್ ಇದು ಸಪ್ರೇಟ್ ಆಗಿರುತ್ತೆ. ಕೆಲವುದರಲ್ಲಿ ಇದರ ಶೇಪೇ ಚೇಂಜ್ ಇರುತ್ತೆ, ಅಂದರೆ ಈ ಡಿಫ್ರೆಂಟ್ ಟೈಪಲ್ಲಿ ನಿಮಗೆ ಕಾಣಿಸ್ತದೆ. ಸೊ ನಾರ್ಮಲ್ ಇದರಲ್ಲಿ ನೋಡ್ಬೋದು, ಇದರಲ್ಲಿ ಹೇಗೆ ಪಾಯಿಂಟ್ಸ್ ಇದೆ, ಇದರಲ್ಲೂ ಸಹ ನೋಡ್ಬೋದು, ಇದು ಸಪ್ರೇಟ್ ಆಗಿದೆ. ಇದೊಂದು ಬೇರೆ ಟೈಪ್ ರಿಲೇ, ಸೇಮ್, ಏನು ಕೆಲಸದಲ್ಲಿ ಏನು ಡಿಫ್ರೆನ್ಸ್ ಇಲ್ಲ, 2 ಸೇಮ್. ಸೊ ಇದರಲ್ಲಿ ಸಪ್ರೇಟ್ ಆಗಿ ಏನಾಗಿರುತ್ತೆ, ಅದೇ ಇದರ ಮೈನ್ ಪವರ್ ಕಾಯಿಲ್ ವೋಲ್ಟೇಜಿಗೆ ಕೊಡೋದು ಇದು ಸಪ್ರೇಟ್ ಆಗಿರುತ್ತೆ. ಸೊ ಉಳಿದ ಪಾರ್ಟ್ ನಾವು ನೋಡ್ಬೋದು, ಈ ಉಳಿದ ಪಾಯಿಂಟ್ಸ್ ಇದೆ 4 4 4 4 ಸೆಟ್ ಥರ ಇದೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದರೆ, ಇದರಲ್ಲಿ ಬರ್ದಿರುತ್ತೆ, ನೀವು ನೋಡ್ಬೋದು ಹಿಂದ್ಗಡೆ. ಸೊ ಇದ್ರ ಪಾಯಿಂಟ್ಸ್ ಎಲ್ಲಂದ್ರೆ ಇದ್ರ ಹಿಂದ್ಗಡೆ ಬರ್ದಿರುತ್ತೆ A1 A2 ಅಥವಾ ಯಾವುದೇ ನಂಬರ್ಸ್ ಏನಿದೆ, ಇಲ್ಲಿ ಯಾವ ನಂಬರ್ ಚಿಕ್ಕದಾಗಿ ನಂಬರ್ ಬರ್ದಿರುತ್ತೆ, ಸೇಮ್ ಅದೇ ನಂಬರ್ ಇದರ ಸೈಡಲ್ಲಿ ಸಹ ಬರ್ದಿರುತ್ತೆ, ಡ್ರಾಯಿಂಗ್ ಸಹ ಬರ್ದಿರುತ್ತೆ. ನಿಮಗೆ ಇನ್ನೂ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನೀವು ಕ್ಲಿಯರ್ ಆಗಿ ಇಲ್ಲಿ ಒಳಗಡೆ ನೋಡ್ಬೋದು, ಇಲ್ಲಿ ಟ್ರಾನ್ಸ್ಪರೆಂಟ್ ಆಗಿರೋ ಪ್ಲೇಟ್ ಆಗಿ ನಿಮ್ಗೆ ಕಾಣಿಸ್ತದೆ ಒಳಗಡೆ ಯಾವ ಕನೆಕ್ಷನ್ ಎಲ್ಲಿ ಹೋಗಿದೆ ಅಂತ. ಸೊ ಸಿಂಪಲಾಗಿ ನಾನು ಹೇಳಿದ್ದೇನೆ, ಇಲ್ಲಿ ನಾರ್ಮಲಿ ಕ್ಲೋಸ್, ನಾರ್ಮಲಿ ಓಪನ್ ಅಂತ ನಾವು ಇದರಲ್ಲಿ ಹೇಗೆ ನೋಡ್ತೇವೆ, ನಾರ್ಮಲಿ ಕ್ಲೋಸ್, ಇದರಲ್ಲೂ ಸಹ ಹಾಗೆ ಕೆಲಸ ಮಾಡುತ್ತೆ, ನಾರ್ಮಲಿ ಕ್ಲೋಸ್, ನಾರ್ಮಲಿ ಓಪನ್. ಸೊ ಇದು 3 ಪಾಯಿಂಟ್ಸ್ ಮೂರು ಸೆಟ್ ಏನು ಕಾಣಿಸ್ತಾ ಇದೆ, ಇದರಲ್ಲಿ ಒಂದು ಕಾಮನ್, ಇನ್ನೊಂದು ನಾರ್ಮಲಿ ಓಪನ್, ಇನ್ನೊಂದು ನಾರ್ಮಲಿ ಕ್ಲೋಸ್ ಅಷ್ಟೇ ಆಗಿರುತ್ತೆ.
ಎಲ್ಲ ಪಾಯಿಂಟ್ಗಳದ್ದು ಕೆಲಸ ಒಂದೇ. ಇದೆಲ್ಲದಕ್ಕೂ ಮೇನ್ ಪವರ್, ಇದೆಲ್ಲ ನಾರ್ಮಲಿ ಓಪನ್, ಇದೆಲ್ಲ ನಾರ್ಮಲಿ ಕ್ಲೋಸ್. ಇದು ಟ್ರಾನ್ಸ್ಪರೆಂಟ್ ಆಗಿರೋ ಇದರಲ್ಲಿ ನೋಡಿದ ನಮಗೆ ಗೊತ್ತಾಗುತ್ತೆ. ಈ ಪಾಯಿಂಟ್ಸ್ ಇದೆ ನೋಡಿ, ಫಸ್ಟ್ ಪಾಯಿಂಟಿಗೆ ವೈರ್ ಕನೆಕ್ಟ್ ಆಗಿದೆ ಒಳಗಡೆಯಿಂದ. ಇಲ್ಲಿ ಸಹ ನೋಡ್ಬೋದು, ಇಲ್ಲಿ ವೈರ್ ಕನೆಕ್ಟ್ ಆಗಿದೆ. ವೈರ್ ಕನೆಕ್ಟ್ ಆಗಿ ಇಲ್ಲಿ ಒಂದು ಪ್ಲೇಟ್ ಇದೆ ಮಧ್ಯದಲ್ಲಿ, ಈ ಪ್ಲೇಟಿಗೆ ಹೋಗಿ ಕನೆಕ್ಟ್ ಆಗಿದೆ. ಸೊ ಈ ಪ್ಲೇಟ್ ಏನಾಗಿದೆ, ಈ ವೈರ್ ಇವಾಗ ಇಲ್ಲಿಂದ ಬಂದ ವೈರು ಈ ನಮ್ಮ ಫಸ್ಟ್ ಪಾಯಿಂಟ್ ಏನಿದೆ, ಫಸ್ಟ್ ಪಾಯಿಂಟ್ ಜೊತೆ ಕಾಂಟ್ಯಾಕ್ಟ್ ಆಗಿದೆ, ನಾರ್ಮಲಿ ಕ್ಲೋಸ್ ಪಾಯಿಂಟ್. ಈ ಪಾಯಿಂಟು ಮತ್ತು ಈ ಲಾಸ್ಟ್ ಪಾಯಿಂಟು ನಾರ್ಮಲಿ ಕ್ಲೋಸ್ ಪಾಯಿಂಟ್ ಆಗಿರುತ್ತೆ. ನಾರ್ಮಲಿ ಕ್ಲೋಸ್ ಯಾವಾಗ ಆಗಿರುತ್ತೆ ಅಂದೇಳಿ, ಈ ಕಾಂಟ್ಯಾಕ್ಟ್ರಿಗೆ A1 A2 ನಾವು ಪವರ್ ಕೊಟ್ಟಿಲ್ಲ ಅಂತ ಹೇಳಿದರೆ ಈ ಎರಡು ಪಾಯಿಂಟ್ಗಳು ನಾರ್ಮಲಿ ಕ್ಲೋಸ್ ಆಗಿರುತ್ತೆ. ಕಾಯಿಲಿಗೆ ಪವರ್ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದರೆ, ಈ ಎರಡು ಪಾಯಿಂಟ್ ನಾರ್ಮಲಿ ಕ್ಲೋಸ್ ಇರೋದು ಓಪನ್ ಆಗಿ ಮಧ್ಯೆ ಒಂದು ಪಾಯಿಂಟ್ ಇದೆ ನೋಡಿ, ಈ 4 ಪಾಯಿಂಟು, ಈ ಪಾಯಿಂಟ್ಗಳು ನಾರ್ಮಲಿ ಕ್ಲೋಸ್ ಆಗುತ್ತೆ, ಈ ಪಾಯಿಂಟ್ಗಳು ನಾರ್ಮಲಿ ಓಪನ್ ಆಗುತ್ತೆ. ನಾರ್ಮಲ್ ಆಗಿ ಈ ಪಾಯಿಂಟ್ಗಳು ನಾರ್ಮಲಿ ಕ್ಲೋಸ್ ಇರುತ್ತೆ. ಯಾವಾಗ ಪವರ್ ಕೊಡ್ತೇವೆ ಈ ಪಾಯಿಂಟ್ಗಳು ನಾರ್ಮಲಿ ಕ್ಲೋಸ್ ಇರೋ ಪಾಯಿಂಟ್ಗಳು ನಾರ್ಮಲಿ ಓಪನ್ ಆಗುತ್ತೆ, ನಾರ್ಮಲಿ ಓಪನ್ ಇರೋ ಪಾಯಿಂಟ್ಗಳು ನಾರ್ಮಲಿ ಕ್ಲೋಸ್ ಆಗುತ್ತೆ. 4 ಪಾಯಿಂಟ್ಗಳ ಕೆಲಸ ಒಂದೇ. ಇನ್ನೂ ಅರ್ಥ ಆಗಿಲ್ಲ ಅಂತ ನಾನು ಹೇಳ್ತೇನೆ. ನಾನು ಒಂದು ಮೀಟ್ರ್ ಯೂಸ್ ಮಾಡಿ ಇಲ್ಲಿ ನೋಡ್ಬೋದು, ಮಲ್ಟಿಮೀಟ್ರಲ್ಲಿ ನಾನು ಬಜರ್ ಸೆಟ್ ಮಾಡಿದ್ದೇನೆ. ಸೊ ಈಗ ನಾವು ಯಾವುದು ಕ್ಲೋಸ್ ಪಾಯಿಂಟ್ ನೋಡೋಣ. ಈ ಪಾಯಿಂಟ್ ನಾನು ಹೇಳಿರೋದು ಕಾಮನ್ ಪಾಯಿಂಟಿಗೆ ಇಲ್ಲಿ ಟಚ್ ಮಾಡಿಕೊಂಡು ಇದರ ಇನ್ನೊಂದು ಪ್ರೋಬ್ ಇದೆ, ಇಲ್ಲ ಇದರ ಲಾಸ್ಟ್ ಪಾಯಿಂಟಿಗೆ ಟಚ್ ಮಾಡ್ತಾ ಇದ್ದೇನೆ. ಸೊ ನೀವು ಬಜರ್ ಕೇಳಿಸ್ತಾ ಇರ್ಬೋದು. ಅಂದರೆ ಇದು 2 ಪಾಯಿಂಟ್ಗಳು ನಾರ್ಮಲಿ ಕ್ಲೋಸ್ ಆಗಿರುತ್ತೆ. ಅದರ ಮಧ್ಯೆ ಇರೋ ಪಾಯಿಂಟ್ ನೋಡ್ಬೋದು, ಇದರಲ್ಲಿ ನಾರ್ಮಲಿ ಇದು ಓಪನ್ ಆಗಿದೆ, ಇದಕ್ಕೆ ಯಾವುದೇ ಪವರ್ ಬರ್ತಾ ಇಲ್ಲ. ಸೊ ಇಲ್ಲಿ ಕೊಟ್ಟ ಪವರ್ ಇಲ್ಲಿ ಬರ್ತಾ ಇರುತ್ತೆ ನಾರ್ಮಲ್ ಟೈಮಲ್ಲಿ. ಯಾವಾಗ ಈ ಕಾಯಿಲಿಗೆ ಪವರ್ ಸಿಗುತ್ತೆ, ಇಲ್ಲಿ ಕೊಟ್ಟಿರೋ ಪವರ್ ಇಲ್ಲಿ ಬರಲ್ಲ, ಈ ಮಧ್ಯ ಪಾಯಿಂಟಿಂದ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ಪಾಯಿಂಟ್ಗಳು ನೀವು ಸಪ್ರೇಟ್ ಲೋಡ್ ಕೊಟ್ಕೊಂಡು ಸಪ್ರೇಟ್ ಔಟ್ ಸಹ ತಗೊಳ್ಬೋದು. ಸೊ ಎಕ್ಸಾಂಪಲ್ ಇನ್ನೂ ಅರ್ಥ ಆಗಿಲ್ಲ ಅಂತ ಹೇಳಿದರೆ, ಈ ಕಾಂಟ್ಯಾಕ್ಟ್ರಲ್ಲಿ L1 L2 L3 ಇದೆ. ಇಲ್ಲಿ ಎಲ್ಲಿಗೆ ಇಲ್ಲೊಂದು RYB ಕೊಟ್ಟಾಗ ಇಲ್ಲಿ RYB ಔಟ್ ಆಗುತ್ತೆ. ಸೊ ಅದೇ ಥರ ಇಲ್ಲಿ 4 ಪಾಯಿಂಟ್ ಇದೆ. ಈ ನಾರ್ಮಲ್ 4 ಪಾಯಿಂಟಿಗೆ ನೀವು 4 ಸಿಗ್ನಲ್ ಕೊಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಸಹ ನೀವು RYB ಯೂಸ್ ಮಾಡಿ, ಅಥವಾ ABCD ಯಾವ್ದಾದ್ರು ಬೇರೆ ಪವರ್ ಕೊಟ್ಟು ಬೇರೆ ಔಟ್ ತಗೊಳ್ಬೋದು. ಒಂದೇ ಕಾಂಟ್ಯಾಕ್ಟ್ರಲ್ಲಿ 4 ಔಟನ್ನು ನೀವು ತಗೊಳ್ಳಿಕ್ಕಾಗತ್ತೆ. ಇದು ಕಂಟ್ರೋಲ್ ವೈರಿಂಗ್ ಅವಶ್ಯಕತೆ ಇರುವಾಗ ಅವರು ಈ ಥರ ಕಾಂಟ್ಯಾಕ್ಟರನ್ನು ಯೂಸ್ ಮಾಡ್ತಾರೆ. ಸೊ ಈ ರಿಲೇ ಹೀಗೆ ಗೊತ್ತಾಯಿತು. ಇದರಲ್ಲಿ ಹೋಲ್ಡ್ರ್ ಬರುತ್ತೆ. ಈ ಹೋಲ್ಡ್ರಲ್ಲಿ ಇಷ್ಟೆಲ್ಲ ವೈರ್ ಇದೆ, ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ ಏನು ಸಿಂಪಲ್ ಇಲ್ಲ. ಇಲ್ಲಿ ಸಹ ನಂಬರ್ ಇದೆ, ಇದರ ಹಿಂದ್ಗಡೆ ಸಹ ನಂಬರ್ ಇದೆ, ಇದು ಸೈಡಲ್ಲಿ ಸಹ ನಂಬರ್ ಇದೆ, ಯಾವುದೇ ಪಾಯಿಂಟ್ ಎಲ್ಲೆಲ್ಲಿ ಹೋಗಿದೆ ಅಂತ. ಈ ಪಾಯಿಂಟ್ಸ್ ನೋಡಿ, ಈ ಪಾಯಿಂಟ್ಸಿನ ಕೆಳಗಡೆ ಸಹ ನಂಬರ್ ಬರೆದಿದೆ, ಯಾವ ಪಾಯಿಂಟು ಯಾವುದಕ್ಕಂತ. ಇಲ್ಲಿ ನೋಡಿ 12, 11, 10, 8 ಪಾಯಿಂಟ್ಸ್ ಸಹ ಬರೆದಿದೆ. ಸೊ ಆ ಪಾಯಿಂಟ್ಸನ್ನು ಮ್ಯಾಚ್ ಮಾಡಿಕೊಂಡು ಯಾವುದೇ ವೈರ್ ಎಲ್ಲೆಲ್ಲಿ ವೈರಿಂಗ್ ಅಂತ ನಾವು ಮಾಡಲಿಕ್ಕಾಗುತ್ತೆ. ಸಿಂಪಲ್ ಕನೆಕ್ಟ್ ಮಾಡೋದು ಏನಿಲ್ಲ, ಈ ಥರ ಕನೆಕ್ಟ್ ಮಾಡಿ ಈ ಥರ ಪುಷ್ ಮಾಡಿದರೆ ಆಯಿತು. ಇದು ಕಂಟ್ರೋಲ್ ವೈರಿಂಗ್ಗೆ ಯೂಸ್ ಮಾಡುವ ಕಾಂಟ್ಯಾಕ್ಟರ್ ಆಗಿರುತ್ತೆ. ಸೊ ಇನ್ನೊಂದಿದೆ, ಡಿಫ್ರೆಂಟ್ ಟೈಪ್ ಇರುತ್ತೆ. ಅದರಲ್ಲಿ ನಾವು ಹೇಗೆ 12 + 2 14 ಪಾಯಿಂಟ್ ನೋಡಿದ್ವಿ. ಸೊ ಇದು ಇನ್ನೊಂದು ಥರ. ಇದರಲ್ಲಿ ಪಾಯಿಂಟ್ಸ್ ಕಮ್ಮಿ ಇದೆ, 1 2 3 3 3 6, ಇಲ್ಲಿ 2 ಇದೆ ನೋಡಿ, ಟೋಟಲ್ 8 ಪಾಯಿಂಟ್ಗಳು. ಇದರ ಶೇಪ್ ಡಿಫ್ರೆಂಟ್ ಇದೆ. ಇದರ ಇದು ಸ್ಟ್ರೈಟಾಗಿ ಕೊಟ್ಟಿದ್ದಾರೆ, ಇದು ನೋಡಿ ಕ್ರಾಸಾಗಿ ಕೊಟ್ಟಿದ್ದಾರೆ. ಕೆಲಸ ಒಂದೇ. ಇದರಲ್ಲಿರೋ ಪಾಯಿಂಟ್ಸ್ಗಳು ನೋಡ್ಬೋದು. ನಾವು ಮಲ್ಟಿಮೀಟರ್ ಇಟ್ಟು ನೋಡಿದಾಗ ಯಾವುದು ನಾರ್ಮಲಿ ಕ್ಲೋಸ್ ಅಂತ ಗೊತ್ತಾಗುತ್ತೆ. ಎಕ್ಸಾಂಪಲ್ ನಾನು ಮಾಡಿ ನೋಡೋಣ. ಈ ಪಾಯಿಂಟನ್ನು ನಾವು ಕಾಮನ್ ಅಂತ ತಗೊಂಡು ಇದರಲ್ಲಿ ಮಧ್ಯ ಪಾಯಿಂಟೇ ಕ್ಲೋಸ್ ಇದೆ, ಸೈಡ್ ಪಾಯಿಂಟ್ ಓಪನ್ ಇದೆ. ಸೊ ಅದರಲ್ಲಿ ಹೇಗಿತ್ತು, ಸೈಡ್ ಪಾಯಿಂಟ್ ಕ್ಲೋಸ್ ಇತ್ತು, ಮಧ್ಯ ಪಾಯಿಂಟ್ ಓಪನ್ ಇದೆ. ಸೊ ಬೇರೆ ಡಿಸೈನಿಂಗ್ ಮಾಡ್ತಾರೆ ರಿಲೇಯಲ್ಲಿ. ನೀವು ಟ್ರಾನ್ಸ್ಪರೆಂಟ್ ಆಗಿ ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ಗೊತ್ತಾಗಿ, ಇಲ್ಲಿ ನೋಡಿ ಇದು ನಾರ್ಮಲಿ ಕ್ಲೋಸಾಗಿ ಕಾಣಿಸ್ತಾ ಇದೆ, ಇದು ಓಪನ್ ಆಗಿದೆ. ಕಾಂಟ್ಯಾಕ್ಟ್ ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ ಇದು ಓಪನ್ ಆಗುತ್ತೆ, ಅದು ಕ್ಲೋಸ್ ಆಗುತ್ತೆ. ಸಿಂಪಲ್, ಜಾಸ್ತಿ ತಲೆ ಕೆಡಿಸ್ಲಿಕ್ಕೆ ಏನಿಲ್ಲ. ಹೋಲ್ಡ್ರ್ ಬರುತ್ತೆ, ಹೋಲ್ಡ್ರ್ ಈ ಥರ ಕನೆಕ್ಟ್ ಆಗುತ್ತೆ, ಇದರಲ್ಲಿರೋ ಪಾಯಿಂಟ್ಸ್ಗಳೇ ಔಟ್ ಆಗಿ ಸಿಗುತ್ತೆ. ಸ್ವಲ್ಪ ತಲೆ ಉಪಯೋಗಿಸಿದರೆ ದೊಡ್ಡ ಏನು ಕೆಲಸ ಇಲ್ಲ. ವೋಲ್ಟೇಜ್ ಕೊಡುವಾಗ ಇದು 24 ವೋಲ್ಟ್ ಇದೆ, 220 ದಾರ ಕೊಡಬೇಕು, 24 ಅದು ನೋಡ್ಕೊಂಡು ಕೊಡಬೇಕು, ಇಲ್ಲಾಂದರೆ ಕಾಯಿಲ್ ರಿಲೇ ಹಾಳಾಗುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿರ್ಬೋದು. ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೂ ಲೈಕ್ಸ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.